ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರ್ತಕ್ಕಂಥದ್ದು ಕುರಿ ಶೆಡ್ ಮಾಡಿರ್ತಕ್ಕಂಥ ಒಂದು ಮುಂದುವರೆದ ಭಾಗವಾಗಿ ಮಾಡಿರ್ತಕ್ಕಂಥ ವಿಡಿಯೋನ ಈಗ ನಾವು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಒಂದು ಶೆಡ್ ಕೆಲಸ ಏನೇನಾಗಿತ್ತು, ಅದು ನೆಕ್ಸ್ಟ್ ಏನೇನು ವರ್ಕ್ ಮಾಡ್ಕೊಂಡಿದ್ದೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ನೀವು ಮ್ಯಾಟ್ನೆಲ್ಲ ಹಾಕ್ಕೊಂಡು ನಾವು ಯಾವ ರೀತಿ ಒಂದು ಪ್ಲಾಟ್ಫಾರಮ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಕೆಳಗಡೆ ನಾವು ಇಕ್ಕೆ ಕುರಿ ಗಂಜಲ ಎಲ್ಲ ಒಂದು ಸೈಡಿಗೆ ಹೋಗೋದಕ್ಕೆ ಒಂದು ಸೀಟ್ ವರ್ಕ್ನ ಫ್ಯಾಬ್ರಿಕೇಶನ್ ಮಾಡಿ ಇದೆಲ್ಲ ಒಂದು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸ್ನೇಹಿತರೆ, ಇದು ಒಂದು 26 ಅಡಿಗೆ 56 ಅಡಿ ಇರ್ತಕ್ಕಂಥ ಒಂದು ಕುರಿ ಶೆಡ್ದು ಪ್ಲಾಟ್ಫಾರಮ್ ಹಾಕಿರ್ತಕ್ಕಂಥ ದೃಶ್ಯಗಳನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಪ್ಲಾಟ್ಫಾರಮ್ ಎಲ್ಲ ಹಾಕಾದ್ಮೇಲೆ ನಾವು ಅವಕ್ಕೆ ಪಾರ್ಟೇಷನ್ಗಳನ್ನ ಮಾಡ್ತಾ ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಟೋಟಲ್ಲು 8 ಪಾರ್ಟೇಷನ್ನ ಮಾಡಿದ್ದೀವಿ ಸ್ನೇಹಿತರೆ. ರೆಡ್ ಕಲರಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಓಡಾಡಲಿಕ್ಕೆ ವೇನ ಬಿಟ್ಟಿರೋದು ಸ್ನೇಹಿತರೆ. ನೆಕ್ಸ್ಟು ಅದು ಮುಂದೆ ನಿಮಗೆ ಒಂದು ಫೀಡರು, ಡ್ರಿಂಕರು ಎಲ್ಲ ಪ್ರತಿಯೊಂದನ್ನು ಸಹ ಅದರಲ್ಲಿ ಮಾಡಬೇಕಾಗುತ್ತೆ. ಅದನ್ನು ಸಹ ನಾವು ಮಾಡಿರ್ತಕ್ಕಂಥ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ನೋಡ್ತಾ ಇರ್ಬೋದು, ಟೋಟಲು ಒಂದು 8 ಪಾರ್ಟೇಷನ್ನ ಮಾಡಿರ್ತಕ್ಕಂಥ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾರಾದರೂ ಹೈಟೆಕ್ ಕುರಿ ಶೆಡ್ಡು ಅಥವಾ ಕೋಳಿ ಫಾರಮ್ ಏನಾದರೂ ಮಾಡಿಸ್ಬೇಕು ಅಂತನ್ನೋದೇನಾದ್ರು ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ಹಾಗೆ ಯಾರಾದರೂ ನಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಮ್ಮ ಒಂದು ವೀಡಿಯೋಸ್ನ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನೂ ಮರಿಬೇಡಿ. ಜೊತೆಯಲ್ಲಿ ಈ ಫೇಸ್ಬುಕ್ಕಲ್ಲಿ ಏನಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅಂತ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಫೀಡರ್ಗೆ ಒಂದು ಯಾವ ರೀತಿ ನಾವು ಫ್ಯಾಬ್ರಿಕೇಶನ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಫೀಡರು ಆಲ್ರೆಡಿ ಎಲ್ಲ ಒಂದು ಫ್ಯಾಬ್ರಿಕೇಶನ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಇದು ಫ್ಯಾಬ್ರಿಕೇಶನ್ ಎಲ್ಲ ಮಾಡಿ ಎಲ್ಲರೂ ಫಿಟ್ಟಿಂಗ್ ಮಾಡಾದ್ಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಸಹ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರ್ಬೋದು, ಒಂದು ಒಳಗಡೆ ಪಾರ್ಟೇಷನ್ ಆಗಿರ್ಬೋದು ಮತ್ತು ಒಂದು ಫೀಡರ್ ಆಗಿರ್ಬೋದು, ಫೀಡರ್ಗೆ ಯಾವ ರೀತಿ ನಾವು ಫ್ಯಾಬ್ರಿಕೇಶನ್ ಮಾಡಿದ್ದೀವಿ ಅನ್ನೋದಾಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೆಡ್ ಕಲರ್ ಏನು ಹಾಕಿದ್ದೀವಿ ಇದು ನಮಗೆ ಓಡಾಡಲಿಕ್ಕೆ, ಅಂದರೆ ಕಸ್ಟಮರು ಹೋಗಿ ಅಲ್ಲಿ ಮೇವುಗಳನ್ನ ಹಾಕಲಿಕ್ಕೆ ಅಂತಂದ್ಬಿಟ್ಟು ರೆಡ್ ಕಲರ್ ಮ್ಯಾಟ್ನ ನಾವು ಯೂಸ್ ಮಾಡಿದ್ದೀವಿ. ಇನ್ನು ಕುರಿಗಳು ನಿಂತ್ಕೊಳ್ತಕ್ಕಂಥ ಜಾಗಕ್ಕೆ ನಾವು ಬ್ಲೂ ಕಲರ್ ಮ್ಯಾಟ್ಗಳನ್ನ ಯೂಸ್ ಮಾಡಿದ್ದೀವಿ. ಹಾಗೆ ನೀವು ಫೀಡರ್ ಸ್ಟ್ಯಾಂಡ್ನ ನೋಡ್ತಾ ಇರ್ಬೋದು, ಎಲ್ಲೂ ಸಹ ನಾವು ಕೆಳಗಡೆಗೆ ಸಪೋರ್ಟ್ ಕೊಟ್ಟಿಲ್ಲ. ಹಾಗೆ ನಾವು ಒಂದು ಫ್ಯಾಬ್ರಿಕೇಶನ್ ಮಾಡಿದ್ದೀವಿ. ಅದ್ರ ಮೇಲೆ ಒಬ್ಬ ಮನುಷ್ಯ ಹತ್ತಿ ನಿಂತ್ಕೊಂಡ್ರು ಏನೂ ಆಗಲ್ಲ, ಆ ರೀತಿ ಒಂದು ಸ್ಟ್ರಾಂಗ್ ಆಗಿ ಫ್ಯಾಬ್ರಿಕೇಶನಲ್ಲೇ ನಾವು ಮಾಡಿದ್ದೀವಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ನನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಶನ್.